ಮೆಟ್ರೋ ಟಿಕೆಟ್ ದರ ಡಬಲ್ ಆಗಿದೆ. ಜನರು ಇದಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಕೆಲವರು ಕಿಡಿಕಾರ್ತಾ ಇದ್ದಾರೆ. ಇಷ್ಟೊಂದು ಹಣವನ್ನು ಇಷ್ಟೊಂದು ಡಬಲ್ ಮಾಡಿದ್ರೆ ಮೆಟ್ರೋ ಪ್ರಯಾಣ ದರವನ್ನು ನಾವು ಓಡಾಡೋದಾದರೂ ಹೇಗೆ? 1 ಡಬಲ್ ರೇಟ್ ಹೆಚ್ಚಳ ಮಾಡಿದ್ದಾಗಿ ಸಿಟ್ಟನ್ನು ಹೊರಹಾಕಿದ್ದಾರೆ. ಬಡವರು ಜನಸಾಮಾನ್ಯರ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಸ್ಗೂ ರೇಟ್ ಜಾಸ್ತಿ ಆಗೋಯ್ತು, ಮೆಟ್ರೋದಲ್ಲೂ ಡಬಲ್ ದುಡ್ಡು. ಇದು ದುಬಾರಿ ದುನಿಯಾ, ಜನರು ಬದುಕೋದು ಬೇಡವಾ? ಸೊ ನಾವು ಮೆಟ್ರೋ ಬಿಟ್ಟು ಈಗ ಬೈಕಲ್ಲೇ ಓಡಾಡ್ತೀವಿ, ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಜನ ಬೇಸರ ಹೊರಹಾಕಿದ್ದಾರೆ. ನಾವು ಇಷ್ಟು ದಿನವೂ ಪರವಾಗಿಲ್ಲ ಅಂದ್ಕೊಂಡ್ರಿದ್ರಿ. ಈಗ ಎಷ್ಟು 40% ಏನೋ ಜಾಸ್ತಿ ಮಾಡಿದ್ದಾರೆ ಸರ್. ಅದರಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸರ್. ಈಗ ಎಲ್ಲ 90% ಇದರಲ್ಲೇ ಓಡಾಡ್ತಾ ಇದ್ರಿ ಸರ್. ಈಗ ಜಾಸ್ತಿ ತುಂಬ ಬೇಜಾರಾಗ್ತಾಯಿದೆ ಸರ್. ದಯವಿಟ್ಟು ಅದನ್ನು ಕಡಿಮೆ ಮಾಡಿಸ್ಬೇಕಂತ ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಸರ್ ನಾವು ಕೇರ್ಪುರಿಂದ ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ತೀವಿ ಸರ್. ಸಿವಿಲ್ ವರ್ಕ್ ಮಾಡ್ತೀರಿ. ನಮ್ಮ ಲೇಬರೆಲ್ಲ ಹೋಗ್ತಾ ಇದ್ದಾರೆ ಸರ್. ಈಗ ಹೋಗೋದೇ ಬೇಡ ಅಂತ ಇದ್ದಾರೆ ಸರ್. ಅಷ್ಟೊಂದು ರೇಟ್ ಆಗಿದೆ ಸರ್, ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಸ್ಟಾಪಿಂದ ಸ್ಟಾಪ್ಗೆ 10 ರೂಪಾಯಿ ಅಂದರೆ ಜಾಸ್ತಿ ಆಗಿದೆ ಸರ್. ನಾವು ಇಷ್ಟು ದಿನವೂ ಪರವಾಗಿಲ್ಲ ಅಂದ್ಕೊಂಡ್ರಿದ್ರಿ. ಈಗ ಎಷ್ಟು 40% ಏನೋ ಜಾಸ್ತಿ ಮಾಡಿದ್ದಾರೆ ಸರ್. ಅದರಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸರ್. ಈಗ ಎಲ್ಲ 90% ಇದರಲ್ಲೇ ಓಡಾಡ್ತಾ ಇದ್ರಿ ಸರ್. ಈಗ ಜಾಸ್ತಿ ತುಂಬ ಬೇಜಾರಾಗ್ತಾಯಿದೆ ಸರ್. ದಯವಿಟ್ಟು ಅದನ್ನು ಅದೇ ಶಾಕಿಂಗ್ ಇತ್ತು. ಮೆಟ್ರೋ ರೇಟ್ ಐ ಥಿಂಕ್ ರೀಸೆಂಟ್ಲಿನೇ ಜಾಸ್ತಿ ಆಗಿದೆ. ಸೊ ದುಡ್ಡಿದ್ದವ್ರಿಗೆ ಪರವಾಗಿಲ್ಲ ಸರ್, ದೇ ಕ್ಯಾನ್ ಅಫೋರ್ಡ್. ಬಟ್ ಇದು ಎಲ್ಲರಿಗೂ ಅಂತ ಮಾಡಿರೋದಲ್ವ, ಲೈಕ್ ಫಾರ್ ಆಲ್ ಫ್ಯಾಮಿಲಿ ಕ್ಲಾಸಸ್. ಸೊ ಲೈಕ್ ಬಿಲೋ ಐ ಮೀನ್ ಎಕನಾಮಿಕ್ ಕ್ಲಾಸ್ ಅವ್ರಿಗೆಲ್ಲ ತುಂಬ ಕಷ್ಟ ಆಗ್ಬೋದು. ಸೊ ಸಿನ್ಸ್ ಇಟ್ಸ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ಇವಾಗ ಹುಡುಗಿರಿಗೆ ನೋಡಿದ್ರೆ ಬಸ್ಸಲ್ಲೂ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಮೇ ಬಿ ಜೆಂಟ್ಸ್ ಅವರಿಗೆ ತುಂಬ ಕಷ್ಟ ಆಗ್ಬೋದು ಬಿಕಾಸ್ ಆಫ್ ದ ಮೆಟ್ರೋ ಟ್ರಾವೆಲಿಂಗ್ ಆ್ಯಂಡ್ ಆಲ್. ಆ್ಯಂಡ್ ನೋಡೋಕ್ಕೋದ್ರೆ ಟ್ರಾಫಿಕ್ ಕೂಡ ತುಂಬ ಜಾಸ್ತಿ ಆಗ್ತಿದೆ. ಸೊ ದಟ್ಸ್ ವೈ ಪೀಪಲ್ ಅದೇ ಒಂದು ಸ್ವಲ್ಪ ಹಳ್ಳಿ ಕಡೆಯವ್ರಿಗೆ, ಸ್ವಲ್ಪ ಮಧ್ಯಮ ವರ್ಗದವ್ರಿಗೆ ತುಂಬ ತೊಂದರೆ ಆಗ್ತಿದೆ. ಇಲ್ಲೇ ಇರೋರಿಗೆ ಏನೋ ಮ್ಯಾನೇಜ್ ಮಾಡ್ತಾರೆ. ತುಂಬ ಮಧ್ಯಮ ವರ್ಗದವ್ರಿಗೆ ಅಟ್ಲೀಸ್ಟ್ ತುಂಬ ಇದಾಗುತ್ತೆ. ಅದಕ್ಕಿನ್ನು ಪೂರ್ ಇರೋರಿಗೂ ತುಂಬ ಕಷ್ಟ ಆಗುತ್ತೆ ಓಡಾಡಲಿಕ್ಕೆ. ಅದೇ ಓಡಾಡ್ತೀವಿ ತಿಂಗ್ಳಿಗೆ ಒಂದು ಸರಿ. ಏನಾದರೂ ನಾವು ತುಮಕೂರು ಕಡೆಯವರು, ಶಿರಾ ಹತ್ತ ತಿಂಗಳಿಗೆ 1-2 ಸರಿ ಏನಾದರೂ ಬಂದಿರ್ತೀವಿ ಬೆಂಗಳೂರಿಗೆ. ತುಂಬ ಡಿಫ್ರೆನ್ಸ್ ಇದೆ. ಡಬಲ್ ಆಗಿದೆ ಸರ್. ಏನು ಮಾಡೋದು ಸರ್, ಜಾಸ್ತಿ ಮಾಡಬಾರ್ದಾಗಿತ್ತು. ಬಟ್ ಇಷ್ಟೊಂದು ಮಾಡಬಾರ್ದಾಗಿತ್ತು. 45% ಅಟ್ಲೀಸ್ಟ್ ಏನೋ ಒಂದು 10% ಮಾಡಿದರೆ ಆಮೇಲೆ ಒಂದು 6 ತಿಂಗಳು ಬಿಟ್ಕೊಂಡು ಇನ್ನು ಸ್ವಲ್ಪ ಮಾಡಲಿ, ಅವಾಗ ಗೊತ್ತಾಗಲ್ಲ. ಇವಾಗ ಒಂದೇ ಸತಿ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ತೊಂದರೆ ಆಗುತ್ತೆ. ಇವಾಗ ನಾವೇನೋ ಬಸ್ಸಲ್ಲಿ ಇರೋದು ನಮಗೆ ಟೈಮು ಅನುಕೂಲ ಆಗುತ್ತೆ ಅಂತ ಏನೋ ಬರ್ತೀವಿ. ಇವಾಗ 2 ವೀಲರ್ಗಳು ಹೋಗೋರು ಏನೋ ಪಾರ್ಕ್ ಮಾಡಿಬಿಟ್ಟು ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಧ್ರುವರಾಜ್, ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ಧ್ರುವರಾಜ್, ಈಗ ಬಸ್ ಪ್ರಯಾಣ ದರವೂ ಕೂಡ ಜಾಸ್ತಿ ಆಗೋಯ್ತು. ಕಾಳು ಕಡ್ಡಿ, ಪೆಟ್ರೋಲು, ಹಾಲು ಎಲ್ಲದೂ ಕೂಡ ಜಾಸ್ತಿ ಆಗೋಯ್ತು. ಈಗ BMRCL ಕಡೆಯಿಂದನೂ ಕೂಡ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗಿದೆ. ಜನ ಏನಂತಿದ್ದಾರೆ, ಇದು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮತ್ತಷ್ಟು ಮಾಹಿತಿ ಕೊಡೋದು. ಎಸ್ ದಿವಿತ್, ಇದು ಮೆಟ್ರೋ ದರ ಏರಿಕೆ ಏನಿದೆ ಇದೊಂಥರ ಜನರಿಗೆ ಹೆಚ್ಚುವರಿ ಹೊರೆ ಆಗಿರುವಂಥದ್ದು. ಪ್ರಮುಖ ಕಾರಣ ಏನಂತ ಹೇಳಿದರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಈ ಒಂದು ಟ್ರಾಫಿಕ್ ಜಾಮ್ನಿಂದ ಒಂದು ರಿಲೀಫನ್ನು ಪಡಲಿಕ್ಕೆ ಮೆಟ್ರೋವನ್ನು ಅವಲಂಬಿಸಿದ್ರು. ಆದರೆ ಈಗ ಸದ್ಯ ಮೆಟ್ರೋ ಏಕಾಏಕಿಯಾಗಿ ಈ ರೀತಿ ದರ ಏರಿಕೆ ಮಾಡಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಕಾರಣ ಆಗಿದೆ. ಕಾರಣ ಏನಂತ ಹೇಳಿದರೆ, ಸುಮಾರು 40-50% ಹೈಕ್ ಆದರೆ ಕೆಲವೊಂದು ಕಡೆ 1 to ಡಬಲ್ ಆಗಿ ಹೋಗಿದೆ ಈ ರೇಟು. ಈ ಒಂದು ದರ ಅರ್ಥ ಆಗದೆ ಜನರು ಸದ್ಯ ಈಗ ಗೊಂದಲಕ್ಕೊಳಗಾಗಿದ್ದಾರೆ. ಮುಖ್ಯವಾಗಿ ಈ ಮೆಟ್ರೋಗೆ ಹೋಗೋ ಬದಲು ನಾವು ಆಟೋದಲ್ಲೇ ಆರಾಮಾಗಿ ಓಡಾಡ್ಬೋದು, AC ಕಾರಲ್ಲಿ ಓಡಾಡ್ಬೋದು. ಅಂದರೆ ಬಡವರಿಗೆ ಈ ಮೆಟ್ರೋ ಸೌಲಭ್ಯ ದೊರಕಲಿ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಸೇವೆಯನ್ನು ಆರಂಭ ಮಾಡಿದ್ರು. ಆದರೆ ಏಕಾಏಕಿಯಾಗಿ ಈ ರೀತಿ ದರ ಏರಿಕೆ ಮಾಡಿರುವಂಥದ್ದು ಜನಸಾಮಾನ್ಯರಿಗೆ ಬರೆಯಾಗಿದೆ. ಅತ್ಲಾಗ ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿದರೆ ಬಸ್ ರೇಟ್ ಕೂಡ ಜಾಸ್ತಿ. ಅಂದರೆ ಸಾರ್ವಜನಿಕ ಸಾರಿಗೆಗಳನ್ನು ಬಳಸಬೇಕು ಅಂತ ಹೇಳಿ ಸರ್ಕಾರ ಸಾಕಷ್ಟು ಉತ್ತೇಜನವನ್ನು ನೀಡುತ್ತೆ. ಕಾರಣ ಇಷ್ಟೇ, ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು, ಜನರು ಸ್ವಂತ ವಾಹನ ಬಳಸಬಾರ್ದು ಅಂತ. ಆದ್ರೆ ಈಗ ಇವೆಲ್ಲ ರೇಟ್ ಜಾಸ್ತಿ ಆದ್ರೆ ಸ್ವಂತ ವಾಹನದಲ್ಲೇ ಓಡಾಡಬಹುದು ಅನ್ನೋದು ಜನರ ವಾದ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕಮ್ಮಿ ಮಾಡಲಿ ಅಂತ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ದಿವಿತ್, ಮೆಟ್ರೋ ಟಿಕೆಟ್ ದರ ಡಬಲ್ ಆಗಿದೆ. ಜನರು ಇದಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಕೆಲವರು ಕಿಡಿಕಾರ್ತಾ ಇದ್ದಾರೆ. ಇಷ್ಟೊಂದು ಹಣವನ್ನು ಇಷ್ಟೊಂದು ಡಬಲ್ ಮಾಡಿದ್ರೆ ಮೆಟ್ರೋ ಪ್ರಯಾಣ ದರವನ್ನು ನಾವು ಓಡಾಡೋದಾದರೂ ಹೇಗೆ? 1 ಡಬಲ್ ರೇಟ್ ಹೆಚ್ಚಳ ಮಾಡಿದ್ದಾಗಿ ಸಿಟ್ಟನ್ನು ಹೊರಹಾಕಿದ್ದಾರೆ. ಬಡವರು ಜನಸಾಮಾನ್ಯರ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಸ್ಗೂ ರೇಟ್ ಜಾಸ್ತಿ ಆಗೋಯ್ತು, ಮೆಟ್ರೋದಲ್ಲೂ ಡಬಲ್ ದುಡ್ಡು. ಇದು ದುಬಾರಿ ದುನಿಯಾ, ಜನರು ಬದುಕೋದು ಬೇಡವಾ? ಸೊ
ಸೊ ನಾವು ಮೆಟ್ರೋ ಬಿಟ್ಟು ಈಗ ಬೈಕಲ್ಲೇ ಓಡಾಡ್ತೀವಿ, ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಜನ ಬೇಸರ ಹೊರಹಾಕಿದ್ದಾರೆ. ನಾವು ಇಷ್ಟು ದಿನವೂ ಪರವಾಗಿಲ್ಲ ಅಂದ್ಕೊಂಡಿದ್ರಿ, ಈಗ ಎಷ್ಟು 40% ಏನೋ ಜಾಸ್ತಿ ಮಾಡಿದ್ದಾರೆ ಸರ್. ಅದರಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸರ್. ಈಗ ಎಲ್ಲ 90% ಇದರಲ್ಲೇ ಓಡಾಡ್ತಾ ಇದ್ರಿ ಸರ್. ಈಗ ಜಾಸ್ತಿ ತುಂಬ ಬೇಜಾರಾಗ್ತಾಯಿದೆ ಸರ್. ದಯವಿಟ್ಟು ಅದನ್ನು ಕಡಿಮೆ ಮಾಡಿಸ್ಬೇಕಂತ ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಸರ್ ನಾವು ಕೇರ್ಪುರಿಂದ ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ತೀವಿ ಸರ್, ಸಿವಿಲ್ ವರ್ಕ್ ಮಾಡ್ತೀರಿ. ನಮ್ಮ ಲೇಬರೆಲ್ಲ ಹೋಗ್ತಾ ಇದ್ದಾರೆ ಸರ್. ಈಗ ಹೋಗೋದೇ ಬೇಡ ಅಂತ ಇದ್ದಾರೆ ಸರ್. ಅಷ್ಟೊಂದು ರೇಟ್ ಆಗಿದೆ ಸರ್, ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಸ್ಟಾಪಿಂದ ಸ್ಟಾಪ್ಗೆ 10 ರೂಪಾಯಿ ಅಂದರೆ ಜಾಸ್ತಿ ಆಗಿದೆ ಸರ್. ನಾವು ಇಷ್ಟು ದಿನವೂ ಪರವಾಗಿಲ್ಲ ಅಂದ್ಕೊಂಡಿದ್ರಿ, ಈಗ ಎಷ್ಟು 40% ಏನೋ ಜಾಸ್ತಿ ಮಾಡಿದ್ದಾರೆ ಸರ್. ಅದರಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸರ್. ಈಗ ಎಲ್ಲ 90% ಇದರಲ್ಲೇ ಓಡಾಡ್ತಾ ಇದ್ರಿ ಸರ್. ಈಗ ಜಾಸ್ತಿ ತುಂಬ ಬೇಜಾರಾಗ್ತಾಯಿದೆ ಸರ್. ದಯವಿಟ್ಟು ಅದನ್ನು ಅದೇ ಶಾಕಿಂಗ್ ಇತ್ತು. ಮೆಟ್ರೋ ರೇಟ್ ಐ ಥಿಂಕ್ ರೀಸೆಂಟ್ಲಿನೇ ಜಾಸ್ತಿ ಆಗಿದೆ. ಸೊ ದುಡ್ಡಿದ್ದವ್ರಿಗೆ ಪರವಾಗಿಲ್ಲ ಸರ್, ದೇ ಕ್ಯಾನ್ ಅಫೋರ್ಡ್. ಬಟ್ ಇದು ಎಲ್ಲರಿಗೂ ಅಂತ ಮಾಡಿರೋದಲ್ವ, ಲೈಕ್ ಫಾರ್ ಆಲ್ ಫ್ಯಾಮಿಲಿ ಕ್ಲಾಸಸ್. ಸೊ ಲೈಕ್ ಬಿಲೋ ಐ ಮೀನ್ ಎಕನಾಮಿಕ್ ಕ್ಲಾಸ್ ಅವ್ರಿಗೆಲ್ಲ ತುಂಬ ಕಷ್ಟ ಆಗ್ಬೋದು. ಸೊ ಸಿನ್ಸ್ ಇಟ್ಸ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ಇವಾಗ ಹುಡುಗಿರಿಗೆ ನೋಡಿದ್ರೆ ಬಸ್ಸಲ್ಲೂ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಮೇ ಬಿ ಜೆಂಟ್ಸ್ ಅವರಿಗೆ ತುಂಬ ಕಷ್ಟ ಆಗ್ಬೋದು ಬಿಕಾಸ್ ಆಫ್ ದ ಮೆಟ್ರೋ ಟ್ರಾವೆಲಿಂಗ್ ಆ್ಯಂಡ್ ಆಲ್. ಆ್ಯಂಡ್ ನೋಡೋಕ್ಕೋದ್ರೆ ಟ್ರಾಫಿಕ್ ಕೂಡ ತುಂಬ ಜಾಸ್ತಿ ಆಗ್ತಿದೆ. ಸೊ ದಟ್ಸ್ ವೈ ಪೀಪಲ್ ಅದೇ ಒಂದು ಸ್ವಲ್ಪ ಹಳ್ಳಿ ಕಡೆಯವ್ರಿಗೆ, ಸ್ವಲ್ಪ ಮಧ್ಯಮ ವರ್ಗದವ್ರಿಗೆ ತುಂಬ ತೊಂದರೆ ಆಗ್ತಿದೆ. ಇಲ್ಲೇ ಇರೋರಿಗೆ ಏನೋ ಮ್ಯಾನೇಜ್ ಮಾಡ್ತಾರೆ. ತುಂಬ ಮಧ್ಯಮ ವರ್ಗದವ್ರಿಗೆ ಅಟ್ಲೀಸ್ಟ್ ತುಂಬ ಇದಾಗುತ್ತೆ. ಅದಕ್ಕಿನ್ನು ಪೂರ್ ಇರೋರಿಗೂ ತುಂಬ ಕಷ್ಟ ಆಗುತ್ತೆ ಓಡಾಡಲಿಕ್ಕೆ. ಅದೇ ಓಡಾಡ್ತೀವಿ ತಿಂಗ್ಳಿಗೆ ಒಂದು ಸರಿ ಏನಾದರೂ. ನಾವು ತುಮಕೂರು ಕಡೆಯವರು, ಶಿರಾ ಹತ್ತ ತಿಂಗಳಿಗೆ 1-2 ಸರಿ ಏನಾದರೂ ಬಂದಿರ್ತೀವಿ ಬೆಂಗಳೂರಿಗೆ. ತುಂಬ ಡಿಫ್ರೆನ್ಸ್ ಇದೆ. ಡಬಲ್ ಆಗಿದೆ ಸರ್. ಏನು ಮಾಡೋದು ಸರ್, ಜಾಸ್ತಿ ಮಾಡಬಾರ್ದಾಗಿತ್ತು. ಬಟ್ ಇಷ್ಟೊಂದು ಮಾಡಬಾರ್ದಾಗಿತ್ತು. 45%. ಅಟ್ಲೀಸ್ಟ್ ಏನೋ ಒಂದು 10% ಮಾಡಿದರೆ ಆಮೇಲೆ ಒಂದು 6 ತಿಂಗಳು ಬಿಟ್ಕೊಂಡು ಇನ್ನು ಸ್ವಲ್ಪ ಮಾಡಲಿ, ಅವಾಗ ಗೊತ್ತಾಗಲ್ಲ. ಇವಾಗ ಒಂದೇ ಸತಿ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ತೊಂದರೆ ಆಗುತ್ತೆ. ಇವಾಗ ನಾವೇನೋ ಬಸ್ಸಲ್ಲಿ ಇರೋದು ನಮಗೆ ಟೈಮು ಅನುಕೂಲ ಆಗುತ್ತೆ ಅಂತ ಏನೋ ಬರ್ತೀವಿ. ಇವಾಗ 2 ವೀಲರ್ಗಳು ಹೋಗೋರು ಏನೋ ಪಾರ್ಕ್ ಮಾಡಿಬಿಟ್ಟು ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಧ್ರುವರಾಜ್, ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ಧ್ರುವರಾಜ್, ಈಗ ಬಸ್ ಪ್ರಯಾಣ ದರವು ಕೂಡ ಜಾಸ್ತಿ ಆಗೋಯ್ತು. ಕಾಳು ಕಡ್ಡಿ, ಪೆಟ್ರೋಲು, ಹಾಲು ಎಲ್ಲದೂ ಕೂಡ ಜಾಸ್ತಿ ಆಗೋಯ್ತು. ಈಗ BMRCL ಕಡೆಯಿಂದನೂ ಕೂಡ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗಿದೆ. ಜನ ಏನಂತಿದ್ದಾರೆ, ಇದು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮತ್ತಷ್ಟು ಮಾಹಿತಿ ಕೊಡೋದು. ಎಸ್ ದಿವಿತ್, ಇದು ಮೆಟ್ರೋ ದರ ಏರಿಕೆ ಏನಿದೆ ಇದೊಂಥರ ಜನರಿಗೆ ಹೆಚ್ಚುವರಿ ಹೊರೆ ಆಗಿರುವಂಥದ್ದು. ಪ್ರಮುಖ ಕಾರಣ ಏನಂತ ಹೇಳಿದರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಈ ಒಂದು ಟ್ರಾಫಿಕ್ ಜಾಮ್ನಿಂದ ಒಂದು ರಿಲೀಫನ್ನು ಪಡಲಿಕ್ಕೆ ಮೆಟ್ರೋವನ್ನು ಅವಲಂಬಿಸಿದ್ರು. ಆದರೆ ಈಗ ಸದ್ಯ ಮೆಟ್ರೋ ಏಕಾಏಕಿಯಾಗಿ ಈ ರೀತಿ ದರ ಏರಿಕೆ ಮಾಡಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಕಾರಣ ಆಗಿದೆ. ಕಾರಣ ಏನಂತ ಹೇಳಿದರೆ, ಸುಮಾರು 40-50% ಹೈಕ್ ಆದರೆ ಕೆಲವೊಂದು ಕಡೆ 1 to ಡಬಲ್ ಆಗಿ ಹೋಗಿದೆ ಈ ರೇಟು. ಈ ಒಂದು ದರ ಅರ್ಥ ಆಗದೆ ಜನರು ಸದ್ಯ ಈಗ ಗೊಂದಲಕ್ಕೊಳಗಾಗಿದ್ದಾರೆ. ಮುಖ್ಯವಾಗಿ ಈ ಮೆಟ್ರೋಗೆ ಹೋಗೋ ಬದಲು ನಾವು ಆಟೋದಲ್ಲೇ ಆರಾಮಾಗಿ ಓಡಾಡ್ಬೋದು, AC ಕಾರಲ್ಲಿ ಓಡಾಡ್ಬೋದು. ಅಂದರೆ ಬಡವರಿಗೆ ಈ ಮೆಟ್ರೋ ಸೌಲಭ್ಯ ದೊರಕಲಿ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಸೇವೆಯನ್ನು ಆರಂಭ ಮಾಡಿದ್ರು. ಆದರೆ ಏಕಾಏಕಿಯಾಗಿ ಈ ರೀತಿ ದರ ಏರಿಕೆ ಮಾಡಿರುವಂಥದ್ದು ಜನಸಾಮಾನ್ಯರಿಗೆ ಬರೆಯಾಗಿದೆ. ಅತ್ಲಾಗ ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿದರೆ ಬಸ್ ರೇಟ್ ಕೂಡ ಜಾಸ್ತಿ. ಅಂದರೆ ಸಾರ್ವಜನಿಕ ಸಾರಿಗೆಗಳನ್ನು ಬಳಸಬೇಕು ಅಂತ ಹೇಳಿ ಸರ್ಕಾರ ಸಾಕಷ್ಟು ಉತ್ತೇಜನವನ್ನು ನೀಡುತ್ತೆ. ಕಾರಣ ಇಷ್ಟೇ, ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು, ಜನರು ಸ್ವಂತ ವಾಹನ ಬಳಸಬಾರ್ದು ಅಂತ. ಆದ್ರೆ ಈಗ ಇವೆಲ್ಲ ರೇಟ್ ಜಾಸ್ತಿ ಆದ್ರೆ ಸ್ವಂತ ವಾಹನದಲ್ಲೇ ಓಡಾಡಬಹುದು ಅನ್ನೋದು ಜನರ ವಾದ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕಮ್ಮಿ ಮಾಡಲಿ ಅಂತ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ದಿವಿತ್.